ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇಲೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪರಿಶುದ್ಧವಾದ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುವಂತಹ ಕೃಪಾವರವನ್ನು ದೇವರು ನಮಗೆ ದಯಪಾಲಿಸಿದ್ದಾರೆ. ಹಾಗಾಗಿ ಯೇಸು ಸ್ವಾಮಿಯ ಪವಿತ್ರ ನಾಮಕ್ಕೆ ಧನ್ಯವಾದವನ್ನು ಸಮರ್ಪಿಸುತ್ತಾ, ನಿಮ್ಮೆಲ್ಲರನ್ನು ಯೂಟ್ಯೂಬ್ ಚಾನಲ್ನ ಮುಖಾಂತರ ದೈವ ಶುಶ್ರೂಷೆಗಾಗಿ ದೇವರ ವಚನವನ್ನು ಆಲಿಸುವುದಕ್ಕಾಗಿ ಯೇಸು ಕ್ರಿಸ್ತರ ಪವಿತ್ರ ನಾಮದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರ ಅಮೂಲ್ಯ ರಕ್ತದ ಅಭಿಷೇಕ ಹಾಗೂ ಅಮೂಲ್ಯ ರಕ್ತದ ಸಂರಕ್ಷಣೆಯನ್ನು ಕುರಿತಾಗಿದೆ ಈ ಸಮಯ ನಾನು ನಿಮ್ಮೊಡನೆ ಹಂಚಿಕೊಳ್ಳುವಂಥದ್ದು. ಈ ಪರಿಶುದ್ಧವಾದ ದೈವ ಸಂದೇಶವನ್ನು ಹಂಚಿಕೊಳ್ಳುವುದಕ್ಕೂ ಹಾಗೂ ಪವಿತ್ರ ರಕ್ತದ ಸಂರಕ್ಷಣೆಯನ್ನು ವಿವರಿಸಿ ಮತ್ತು ಪವಿತ್ರ ರಕ್ತದಲ್ಲಿ ನಿಮ್ಮೆಲ್ಲರನ್ನು ಅಭ್ಯಂಗಿಸಿ ನಿಮಗಾಗಿ ಪ್ರಾರ್ಥನೆ ಮಾಡಲು ದೇವರು ಪ್ರೇರಣೆ ನೀಡಿದ್ದಾರೆ. ಆ ಕಾರಣಕ್ಕಾಗಿ ಪವಿತ್ರ ರಕ್ತದಿಂದ ನಮಗೆ ದೊರಕುವಂತಹ ಸಂರಕ್ಷಣೆಯನ್ನು ಈ ಪರಿಶುದ್ಧವಾದ ವಚನದ ಮುಖಾಂತರ ನಾನು ವಿವರಿಸಲಿದ್ದೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪರಿಶುದ್ಧವಾದಂತಹ ವಚನವನ್ನು ಆಲಿಸುವುದಕ್ಕೂ ಧ್ಯಾನಿಸುವುದಕ್ಕೂ ಪವಿತ್ರ ರಕ್ತದಿಂದ ನಾವು ಅಭ್ಯಂಗಿಸಲ್ಪಡುವುದಕ್ಕೂ ಪವಿತ್ರಾತ್ಮರ ಸಹಾಯವನ್ನು ಕೇಳಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ ಶಿರವನ್ನು ಭಾಗಿಸಿ ಪ್ರಾರ್ಥಿಸೋಣ. ನಮ್ಮ ಮೇಲಿನ ಪ್ರೀತಿಗಾಗಿ ಸ್ವರ್ಗವನ್ನು ಬಿಟ್ಟು ಈ ಭೂಮಿಯಲ್ಲಿ ಮನುಷ್ಯನಾಗಿ ಜನಿಸಿ ನಮ್ಮೆಲ್ಲ ಪಾಪ ಶಾಪಗಳನ್ನು ಶಿಲುಬೆಯಲ್ಲಿ ಹೊತ್ತು ನಿಮ್ಮ ಅಮೂಲ್ಯವಾದ ರಕ್ತವನ್ನು ನಮ್ಮ ರಕ್ಷಣೆಗಾಗಿ ಚೆಲ್ಲಿದಂತಹ ಪ್ರಭು ಯೇಸುವೆ, ಈ ಸಮಯಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ ಆರಾಧನೆಯನ್ನು ಸಮರ್ಪಿಸುತ್ತೇವೆ. ಅಪ್ಪ ಯೇಸುವೆ, ನಿಮ್ಮ ಪರಿಶುದ್ಧ ರಕ್ತದ ಶಕ್ತಿ ಮತ್ತು ನಿಮ್ಮ ಪರಿಶುದ್ಧ ರಕ್ತದ ಸಂರಕ್ಷಣೆಯನ್ನು ಕುರಿತು ಧ್ಯಾನಿಸುವುದು ಮಾತ್ರವಲ್ಲ, ನಿಮ್ಮ ಪವಿತ್ರ ರಕ್ತದಿಂದ ನಮ್ಮ ಪರಿಪೂರ್ಣವಾಗಿ ನಮ್ಮನ್ನು ಸಂರಕ್ಷಣೆ ಮಾಡಿಕೊಳ್ಳಲು, ನಿಮ್ಮ ಪವಿತ್ರ ರಕ್ತದಿಂದ ನಮ್ಮನ್ನು ಪೂರ್ಣವಾಗಿ ಅಭಿಷೇಕಿಸಿಕೊಳ್ಳಲು ನಮಗೆ ಕೃಪೆಯನ್ನು, ಅಭಿಷೇಕವನ್ನು ದಯಪಾಲಿಸಿರಿ. ಪರಿಪೂರ್ಣ ವಿಶ್ವಾಸವನ್ನು ನಮಗೆ ಕರುಣಿಸಿರಿ. ವಿಶ್ವಾಸದ ಕಣ್ಣುಗಳಿಂದ ಮಾನವ ರಕ್ಷೆಗಾಗಿ ಚೆಲ್ಲಲ್ಪಟ್ಟ ನಿಮ್ಮ ಅಮೂಲ್ಯ ರಕ್ತದ ಬೆಲೆಯನ್ನು ಅರ್ಥೈಸಿಕೊಂಡು ವಿಶ್ವಾಸದ ಮೂಲಕ ನಮ್ಮನ್ನು, ನಮ್ಮ ಕುಟುಂಬಗಳನ್ನು ನಿಮ್ಮ ಪವಿತ್ರ ರಕ್ತದಲ್ಲಿ ಲೇಪಿಸಿಕೊಂಡು ಎಲ್ಲ ವಿಧವಾದ ಅಂಧಕಾರದ ಶಕ್ತಿಗಳು ನಮಗೆ ಒಡ್ಡುವಂತಹ ರೋಗ ರುಜಿನ ಶಾಪ ಪಾಪ ಪ್ರಲೋಭನೆಗಳಿಂದ ವಿಮುಕ್ತಿಯನ್ನು ಪಡೆದು ನಿಮ್ಮ ಅಭಿಷೇಕದ ರಕ್ತದಲ್ಲಿ ಜಯವನ್ನು ಹೊಂದುವುದಕ್ಕಿರುವ ಕೃಪಾವರವನ್ನು ನಮ್ಮ ಮೇಲೆ ಸುರಿಸುವುದಕ್ಕಾಗಿ ಸ್ತೋತ್ರ. ಸಕಲ ವಿಧವಾದ ಪಿಶಾಚಿಯ ಬಂಧನಗಳನ್ನು, ರೋಗ ರುಜಿನದ ಬಂಧನಗಳನ್ನು, ಮಾಟ ಮಂತ್ರದ ಕಟ್ಟು ಬಂಧನಗಳನ್ನು ಯೇಸು ಕ್ರಿಸ್ತರ ಅಮೂಲ್ಯ ರಕ್ತದ ಶಕ್ತಿಯಲ್ಲಿ ಬಂಧಿಸಿ ಯೇಸುವಿನ ಪಾದಗಳ ಕೆಳಗೆ ಹೋಗೆಂದು ಆಜ್ಞಾಪಿಸುತ್ತೇನೆ. ದಯಾಮಯ ತಂದೆಯೇ, ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳುವಂಥ ಪ್ರತಿಯೊಬ್ಬರನ್ನು, ಈ ದೈವ ಸಂದೇಶವನ್ನು ಆಲಿಸುವಂಥ ಪ್ರತಿಯೊಬ್ಬರನ್ನು, ಪ್ರತಿಯೊಂದು ಕುಟುಂಬಗಳನ್ನು ನಿಮ್ಮ ಪವಿತ್ರ ರಕ್ತದಲ್ಲಿ ಅಭ್ಯಂಗಿಸಿರಿ ಎಂದು ಪ್ರಾರ್ಥಿಸುತ್ತೇನೆ. ಪವಿತ್ರ ರಕ್ತದ ಮಹತ್ವವನ್ನು ಹಾಗೂ ಪವಿತ್ರ ರಕ್ತದ ಸಂರಕ್ಷಣೆಯನ್ನು ಕುರಿತು ತಿಳಿದುಕೊಳ್ಳುವಂತೆ ಮತ್ತು ಪ್ರತಿದಿನ ಪವಿತ್ರ ರಕ್ತದಿಂದ ಅಭ್ಯಂಗಿಸಲ್ಪಡುವಂತೆ ನಿಮ್ಮ ಆಶೀರ್ವಾದವನ್ನು ಕರುಣಿಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ಕೃಪೆಯನ್ನು ದಯಪಾಲಿಸುವುದಕ್ಕಾಗಿ ಸ್ತೋತ್ರ. ಸಕಲ ವಿಧವಾದ ಶೋಧನೆಗಳು, ಬಂಧನಗಳು ಯೇಸು ರಕ್ತದಲ್ಲಿ ಮತ್ತೊಮ್ಮೆ ಬಂಧಿಸಲ್ಪಟ್ಟ ಯೇಸುವಿನ ಪಾದಗಳ ಕೆಳಗೆ ಹೋಗಿ ಜ್ಞಾಪಿಸ್ತೇನೆ. ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳುವಂಥ ಪ್ರತಿಯೊಬ್ಬರನ್ನು, ಪ್ರತಿ ಕುಟುಂಬಗಳನ್ನು ನಿಮ್ಮ ದಿವ್ಯ ರಕ್ತದಲ್ಲಿ ಅಭ್ಯಂಗಿಸುವುದಕ್ಕಾಗಿ ಸ್ತೋತ್ರ. ಸ್ತುತಿಯು, ಘನವು, ಮಹಿಮೆಯು ನಿಮಗೆ ಸಲ್ಲಲಿ. ಯೇಸು ಕ್ರಿಸ್ತರ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಸ್ವರ್ಗೀಯ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ದೈವ ವಚನವನ್ನು ನಾವು ಆಲಿಸೋಣ. ಸಂತ ಪೇತ್ರನು ಬರೆದ ಮೊದಲ ಪತ್ರ 1ನೇ ಅಧ್ಯಾಯ 18ನೇ ವಚನದಿಂದ, ನಿಮ್ಮ ಪೂರ್ವಜರಿಂದ ಪರಂಪರೆಯಾಗಿ ಬಂದಿರುವ ನಿರರ್ಥಕ ನಡವಳಿಕೆಯಿಂದ ನಿಮ್ಮನ್ನು ಬಿಡುಗಡೆ ಮಾಡಲು ಕೊಡಲಾದ ಬೆಲೆಯು ಎಂಥದ್ದೆಂದು ನಿಮಗೆ ತಿಳಿದಿದೆ. ಅದು ನಶಿಸಿ ಹೋಗುವ ಬೆಳ್ಳಿ ಬಂಗಾರವಲ್ಲ, ಬದಲಿಗೆ ಯಾವ ನ್ಯೂನ್ಯತೆಯೂ ಇಲ್ಲದ, ಯಾವ ಕಳಂಕವೂ ಇಲ್ಲದ ಬಲಿಯ ಕುರಿಮರಿಯಂಥ ಕ್ರಿಸ್ತ ಯೇಸುವಿನ ಅಮೂಲ್ಯ ರಕ್ತವೇ ಆ ಬೆಲೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಪ್ರೀತಿಯ ಸಹೋದರ ಸಹೋದರಿಯರೇ, ಸಂತ ಪೇತ್ರರು ಯೇಸು ಸ್ವಾಮಿಯ ಪರಿಶುದ್ಧ ರಕ್ತದ ಶಕ್ತಿಯನ್ನು ಕುರಿತು ಇಲ್ಲಿ ವಿವರಿಸುತ್ತಾರೆ. ಮಾನವ ಕುಲದ ಪಾಪ ವಿಮೋಚನೆಗಾಗಿಯೂ ಶಾಪ ವಿಮೋಚನೆಗಾಗಿಯೂ ಮತ್ತು ಮನುಷ್ಯನು ಮಾಡುವಂಥ ಇತರ ಎಲ್ಲ ವಿಧವಾದ ನಿರರ್ಥಕವಾದ ಕಾರ್ಯಗಳಿಂದಲೂ ನಮಗೆ ಬಿಡುಗಡೆಯನ್ನು ಕೊಡುವಂಥದ್ದು ಯೇಸು ಕ್ರಿಸ್ತರ ಅಮೂಲ್ಯವಾದ ರಕ್ತ. ಈ ಪರಿಶುದ್ಧವಾದ ರಕ್ತವನ್ನು ಸ್ವಾಮಿ ನಮಗೋಸ್ಕರ ಒಂದು ಆಯುಧವನ್ನಾಗಿ ಈ ಲೋಕದಲ್ಲಿ ಬಿಟ್ಟಿದ್ದಾರೆ.
ಈ ಪರಿಶುದ್ಧವಾದ ರಕ್ತ ನಮ್ಮ ಆತ್ಮ, ಶರೀರ ಮತ್ತು ಮನಸ್ಸನ್ನು ಮತ್ತು ಶರೀರದ ಅವಯವಗಳನ್ನು ಶುದ್ಧೀಕರಿಸುತ್ತದೆ. ಆಂತರಿಕವಾಗಿಯೂ ಬಾಹ್ಯವಾಗಿಯೂ ಪವಿತ್ರ ರಕ್ತ ನಮ್ಮನ್ನು ಶುದ್ಧೀಕರಿಸುವಂಥದ್ದು. ಪ್ರೀತಿಯ ಸಹೋದರ ಸಹೋದರಿಯರೇ, ಯಾವಾಗ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುವಂತಹ ಒಂದು ವಿಶ್ವಾಸಿ ಪವಿತ್ರ ರಕ್ತವನ್ನು ಆತ್ಮಿಕ ದೃಷ್ಟಿಕೋನದಿಂದ ಕಂಡು ಇದು ನನ್ನ ಸಂರಕ್ಷಣೆಗಾಗಿ ಯೇಸು ಕ್ರಿಸ್ತರು ಸುರಿಸಲ್ಪಟ್ಟ ಅಮೂಲ್ಯವಾದ ರಕ್ತ ಎಂಬುದನ್ನು ವಿಶ್ವಾಸಿಸಿ ಆ ಪರಿಶುದ್ಧವಾದ ರಕ್ತದಿಂದ ತನ್ನನ್ನು ಪ್ರತಿದಿನ ಅಭ್ಯಂಗಿಸಿಕೊಳ್ಳುತ್ತಾರೆಯೋ ಮತ್ತು ತನ್ನ ಕುಟುಂಬವನ್ನು ಅಭ್ಯಂಗಿಸುತ್ತಾರೆಯೋ ಅಲ್ಲೆಲ್ಲ ಯೇಸು ಸ್ವಾಮಿಯ ಅದ್ಭುತ ರಕ್ತದ ಸಂರಕ್ಷಣೆ ಉಂಟಾಗುತ್ತದೆ. ಆದರೆ ಇದು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ, ಬದಲಾಗಿ ಆಂತರಿಕವಾಗಿ ಕಾರ್ಯ ಮಾಡುತ್ತದೆ. ಪ್ರಿಯರೇ, ಬಹಳ ಗಂಭೀರವಾಗಿ 2 ಕಾರ್ಯಗಳನ್ನು ಕುರಿತು ನಾನಿಲ್ಲಿ ವಿವರಿಸುತ್ತೇನೆ. ಒಂದನೇದಾಗಿ ನಮಗೆ ಕಣ್ಣಿಗೆ ಕಾಣುವಂಥ ವಿಚಾರ, ಎರಡನೇದು ಕಣ್ಣಿಗೆ ಕಾಣದೇ ಇರುವಂತಹ ಆತ್ಮಿಕವಾದ ಲೋಕದ ವಿಚಾರ. ಪ್ರಿಯ ಸಹೋದರ ಸಹೋದರಿಯರೇ, ಬಾಹ್ಯ ಲೋಕದಲ್ಲಿ ನಮ್ಮ ಕಣ್ಣಿಗೆಲ್ಲವೂ ಕಾಣುತ್ತದೆ, ಆದರೆ ಆತ್ಮಿಕ ಲೋಕದಲ್ಲಿ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಹಾಗೆ ಆತ್ಮಿಕ ಲೋಕದಲ್ಲಿರುವಂಥ 2 ಪ್ರಮುಖವಾದ ಶಕ್ತಿಗಳು, ಒಂದು ದೈವಶಕ್ತಿ ಮತ್ತೊಂದು ಪೈಶಾಚಿಕ ಶಕ್ತಿ. ಈ ಪೈಶಾಚಿಕವಾದ ಶಕ್ತಿಯು ಮನುಷ್ಯನನ್ನು ಬಗ್ಗುಬಡಿಯುವುದಕ್ಕೂ, ಮನುಷ್ಯನಿಗೆ ದುಷ್ಪ್ರೇರಣೆಯನ್ನು ನೀಡುವುದಕ್ಕೂ, ಮನುಷ್ಯನ ಜೀವಿತವನ್ನು, ಮನುಷ್ಯನ ಕುಟುಂಬವನ್ನು ಹಾಗೂ ಮನುಷ್ಯನ ಸಂಪತ್ತನ್ನು ಹಾಗೂ ಮನುಷ್ಯನ ಜೀವನದ ಒಂದು ಉಪಜೀವನದ ಮಾರ್ಗಗಳನ್ನು, ಅರ್ಥಾತ್ ಕೆಲಸ ಕಾರ್ಯಗಳನ್ನು, ವ್ಯಾಪಾರ ವಹಿವಾಟುಗಳನ್ನು ಕೂಡ ನಾಶ ಮಾಡುವಂತಹ ಒಂದು ಕಾರ್ಯವನ್ನು ಖಂಡಿತವಾಗಿಯೂ ಪೈಶಾಚಿಕ ಶಕ್ತಿ ಮಾಡುತ್ತದೆ. ಮನುಷ್ಯನು ಸಂತೋಷವಾಗಿರುವುದು, ಮನುಷ್ಯನು ಸಮಾಧಾನದಲ್ಲಿ ಜೀವಿಸುವುದು ಪಿಶಾಚಿಗೆ ಇಷ್ಟವಿಲ್ಲದಿರುವಂಥ ಕಾರ್ಯ. ಅದಕ್ಕೋಸ್ಕರ ಕೆಲವೊಂದು ಹೊಟ್ಟೆ ಕಿಚ್ಚಿನ ಮನುಷ್ಯರ ಮೇಲೆ ಪಿಶಾಚಿಯ ಶಕ್ತಿಗಳನ್ನು ಪ್ರಯೋಗಿಸುವುದುಂಟು, ಮಾಟ ಮಂತ್ರಗಳನ್ನು ಪ್ರಯೋಗಿಸುವುದುಂಟು. ಮನುಷ್ಯನ ಜೀವನದಲ್ಲಿ ಸಂಕಟಗಳನ್ನು ತಂದೊಡ್ಡುವುದಕ್ಕೋಸ್ಕರ, ಅದನ್ನು ನೋಡಿ ಸಂತೋಷ ಪಡುವುದಕ್ಕೋಸ್ಕರ ಅನೇಕ ಮನುಷ್ಯರು ಇವತ್ತು ಭೂಮಿಯಲ್ಲಿ ಈ ಕಾರ್ಯಗಳನ್ನು ಮಾಡುವುದುಂಟು. ಮತ್ತು ಅನೇಕ ವಿಧವಾದ ಮಾಟ ಮಂತ್ರಗಾರರು ಹಣಕ್ಕೋಸ್ಕರ ಮನುಷ್ಯರ ಮೇಲೆ ಪೈಶಾಚಿಕ ಶಕ್ತಿಗಳನ್ನು ಬಿಟ್ಟು ಆ ಮನುಷ್ಯರ ಶಾಂತಿಯನ್ನು, ಸಮಾಧಾನವನ್ನು, ಆರೋಗ್ಯವನ್ನು ಹಾಳು ಮಾಡುವುದು ಕೂಡ ಉಂಟು. ಇದಕ್ಕೆ ದಾರಿಯೇನು? ಇದರಿಂದ ಸಂರಕ್ಷಿಸಿಕೊಳ್ಳುವ ದಾರಿ ಏನು? ಇದ್ಯಾವುದು ನಮಗೆ ಪ್ರಯೋಗ ಮಾಡಿದರೂ ಕೂಡ ನಮ್ಮ ಮೇಲೆ ಯಾವ ಪರಿಣಾಮವನ್ನು ಅದು ಬೀರಬಾರದು. ಹಾಗಾಗಿರ್ತಕ್ಕಂಥ ರಕ್ಷಣೆಯ ಮಾರ್ಗವೇನೆಂಬುದಾಗಿ ನಾವು ಆಲೋಚನೆ ಮಾಡಿ ನೋಡಿದರೆ, ಯೇಸು ಕ್ರಿಸ್ತರು ಬಹಳ ಮುಖ್ಯವಾಗಿ ವರ್ಣಿಸಲಿಕ್ಕಾಗದಿರುವಂಥ, ಮನುಷ್ಯನ ಭಾಷೆಯಲ್ಲಿ ವರ್ಣಿಸಲು ಸಾಧ್ಯವಿಲ್ಲದಿರುವಂಥ ಅಮೂಲ್ಯವಾದ ರಕ್ತದ ಕೋಟೆಯನ್ನು, ಯೇಸು ಸ್ವಾಮಿಯ ಬಲವಾದ ರಕ್ತದ ಕೋಟೆಯನ್ನೇ ದೇವರು ನಮಗೋಸ್ಕರ ಬಿಟ್ಟು ಹೋಗಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಆ ಕಾರಣ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಪ್ರಭು ನಮಗೋಸ್ಕರ ಬಿಟ್ಟು ಹೋದಂಥ ಈ ಪರಿಶುದ್ಧವಾದ ರಕ್ತದ ಅಭಿಷೇಕವನ್ನು ನಾವು ವಿಶ್ವಾಸದಿಂದ ಸ್ವೀಕರಿಸಿಕೊಂಡು ನಮ್ಮನ್ನು, ನಮ್ಮ ಕುಟುಂಬಗಳನ್ನು ಮತ್ತು ನಮಗೆ ಸಂಬಂಧಪಟ್ಟ ಎಲ್ಲ ಕಾರ್ಯಗಳನ್ನು ನಾವು ಪವಿತ್ರ ರಕ್ತಕ್ಕೆ ಸಮರ್ಪಿಸಿ ಅದಕ್ಕೆ ಅಭಿಷೇಕ ಮಾಡುವಂಥ ಸಂದರ್ಭದಲ್ಲಿ ನಾನು ಹೇಳಿದಂಥ ಆತ್ಮಿಕ ಲೋಕದಲ್ಲಿ ಸಂಚರಿಸುತ್ತಿರುವ ಅಶರೀರ ದುಷ್ಟ ಗಣಗಳು, ಮಾಟಮಂತ್ರದ ಶಕ್ತಿಗಳು ಯಾವುದು ನಮಗೂ, ನಮ್ಮ ಮಕ್ಕಳಿಗೂ, ನಮ್ಮ ಕುಟುಂಬಕ್ಕೂ, ನಮ್ಮ ಆಸ್ತಿಪಾಸ್ತಿಗೂ ತೊಂದರೆಯನ್ನು ಉಂಟು ಮಾಡುವುದಿಲ್ಲ. ಯಾಕೆಂದರೆ ದೇವರ ಅದ್ಭುತವಾದ ರಕ್ತದ ಕೋಟೆಯ ಸಂರಕ್ಷಣೆ ನಮಗೆ ಇರುತ್ತದೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಇತ್ತೀಚಿನ ದಿನಗಳಲ್ಲಿ ಮನುಷ್ಯರು ಭಯದ ವಾತಾವರಣದಲ್ಲಿ ಜೀವಿಸುತ್ತಾ ಇದ್ದಾರೆ. ತುಂಬ ಮನುಷ್ಯರು ನನಗೆ ಫೋನ್ ಮಾಡಿ ಪ್ರಾರ್ಥನಾ ಸಹಾಯವನ್ನು ಕೇಳುವಾಗ ಅವರು ಹೇಳುವಂಥ ಒಂದು ವಿಚಾರ ನನಗೆ ಬಹಳ ಭಯವಾಗುತ್ತಿದೆ. ಪ್ರಿಯರೇ, ಈ ಭಯದಿಂದಲೇ ಬಹುತೇಕ ಮನುಷ್ಯರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಹೌದು, ಎಲ್ಲದಕ್ಕೂ ಮೂಲ ಕಾರಣ ಭಯ. ಕಾರಣ ಈ ಭಯವನ್ನು ಹೋಗಲಾಡಿಸುವ ಮತ್ತು ಭಯವನ್ನು ಗೆಲ್ಲುವಂತಹ ಯೇಸು ಸ್ವಾಮಿಯ ಅದ್ಭುತ ರಕ್ತದ ಶಕ್ತಿಯನ್ನು ನಾವು ಅರಿಯದೇ ಇರುವಂಥದ್ದೇ ನಮ್ಮ ಸೋಲಿಗೆ ಕಾರಣ ಎನ್ನುವಂಥದ್ದು. ಆದ್ದರಿಂದ ಬನ್ನಿ, ಹಳೆಯ ಒಡಂಬಡಿಕೆಯಲ್ಲಿ ನಾವು ಓದುವಾಗ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಯ ಒಂದು ಛಾಯೆ ಮಾತ್ರ. ಹಾಗಾಗಿ ಹಳೆ ಒಡಂಬಡಿಕೆಯಲ್ಲಿ ಏನೆಲ್ಲ ನೆರಳಿನೋಪಾದಿಯಲ್ಲಿ ಕಾರ್ಯಗಳು ನಡೆದು ಬಂದಿದ್ದಾವೆಯೋ ಅದನ್ನೇ ಹೊಸ ಒಡಂಬಡಿಕೆಯಲ್ಲಿ ಸಂಪೂರ್ಣಗೊಳಿಸಲಾಗಿದೆ. ಆ ಕಾರಣಕ್ಕೋಸ್ಕರ ಈ ಪರಿಶುದ್ಧ ರಕ್ತದ ಒಂದು ಶಕ್ತಿಯನ್ನು ವಿವರಿಸುವಾಗ ಹಳೆಯ ಒಡಂಬಡಿಕೆಯ ಮನುಷ್ಯರು ಹೇಗೆ ರಕ್ತವನ್ನು ಉಪಯೋಗಿಸುತ್ತಿದ್ದರು, ಯಾವ ರೀತಿಯಲ್ಲಿ ಸಂರಕ್ಷಣೆಯನ್ನು ಪಡೆಯುತ್ತಾ ಇದ್ದರು ಎನ್ನುವುದಕ್ಕೆ ದೇವರ ವಚನವನ್ನು ನಾವು ನೋಡೋಣ. ಯೋಬನ ಗ್ರಂಥ 1ನೇ ಅಧ್ಯಾಯ 4 ಮತ್ತು 5 ವಚನಗಳನ್ನು ನಾವು ಓದುವುದಾದರೆ, ಯೋಬನ ಮಕ್ಕಳು 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು ಯೋಬನಿಗೆ. ಹಾಗಾಗಿ ಯೋಬನ ಗಂಡು ಮಕ್ಕಳು ಪ್ರತಿಯೊಂದು ದಿನ ಒಂದೊಂದು
ಅಣ್ಣ ತಮ್ಮಂದಿರ ಮನೆಯಲ್ಲಿ ಔತಣಕೂಟಗಳನ್ನು ಏರ್ಪಡಿಸಿ ಸಂಭ್ರಮಿಸುವ ಸಂದರ್ಭದಲ್ಲಿ, ಔತಣಕೂಟವೆಲ್ಲ ಮುಗಿದ ಸಂದರ್ಭದಲ್ಲಿ ಎಲ್ಲಿಯಾದರೂ ತಮ್ಮ ಮನದಾಳದಲ್ಲಿ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿರಬಹುದು ಎನ್ನುವಂಥ ಶಂಕೆಯಿಂದ ಪ್ರತಿದಿನ ತಂದೆಯಾದ ಯೋಬನು ತನ್ನ ಮಕ್ಕಳಿಗೆ ಅವರ ಪಾಪ ಪರಿಹಾರಕ್ಕೋಸ್ಕರ, ತನ್ನ ಮಕ್ಕಳ ಸಂರಕ್ಷಣೆಗೋಸ್ಕರ ಬಲಿಯನ್ನು ಅರ್ಪಿಸುವಂತಹ ಒಂದು ಸುಂದರವಾದಂತಹ ವಿಶೇಷತೆಯನ್ನು ಬೈಬಲ್ ಶ್ರೀಗ್ರಂಥ ನಮಗೆ ವಿವರಿಸುತ್ತದೆ. ಯೋಬನ ಗ್ರಂಥ 1ನೇ ಅಧ್ಯಾಯ 4ನೇ ವಾಕ್ಯದಿಂದ, ಆತನ ಗಂಡು ಮಕ್ಕಳು ಒಂದೊಂದು ದಿನ ಒಬ್ಬೊಬ್ಬರ ಮನೆಯಲ್ಲಿ ಔತಣವನ್ನು ಏರ್ಪಡಿಸುತ್ತಿದ್ದರು. ತಮ್ಮ 3 ತಂಗಿಯರನ್ನು ಆ ಭೋಜನಕ್ಕೆ ಆಹ್ವಾನಿಸುತ್ತಿದ್ದರು. ಔತಣ ಸರದಿ ತೀರಿದ ಬಳಿಕ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಪಾಪ ಮಾಡಿ ಮನದಲ್ಲೇ ದೇವರನ್ನು ದೂಷಿಸಿರಬಹುದೆಂದುಕೊಂಡು ಅವರನ್ನು ಕರೆಸಿ ಶುದ್ಧೀಕರಣ ಮಾಡಿಸುತ್ತಿದ್ದನು. ಬೆಳಿಗ್ಗೆ ಎದ್ದು ಅವರೊಬ್ಬೊಬ್ಬರಿಗಾಗಿ ದಹನ ಬಲಿಗಳನ್ನು ಅರ್ಪಿಸುತ್ತಿದ್ದನು. ಇದು ಯೋಬನ ದೈನಂದಿನ ವಾಡಿಕೆಯಾಗಿತ್ತು. ಪ್ರೈಸ್ ದಿ ಲಾರ್ಡ್. ಪ್ರತಿದಿನ ಯೋಬನು ಮಾಡುತ್ತಿದ್ದಂತಹ ಬಹಳ ವಿಶೇಷವಾದ ಒಂದು ಕಾರ್ಯ, ದೇವರಲ್ಲಿ ಭರವಸೆಯನ್ನು ಇಟ್ಟು ದೇವರ ಮಾರ್ಗದಲ್ಲಿ ನೀತಿವಂತನಾಗಿ ನಡೆಯುತ್ತಿದ್ದಂತಹ ಯೋಬನು ತನ್ನ ಕುಟುಂಬದ ಸುತ್ತಲೂ, ತನ್ನ ಮಕ್ಕಳ ಸುತ್ತಲೂ ದೇವರ ಸಂರಕ್ಷಣೆ ಬರುವಂತೆ ತನ್ನ ಪ್ರತಿಯೊಂದು ಮಕ್ಕಳ ಹೆಸರಿನಲ್ಲಿ ಪ್ರತಿಯೊಂದು ದಿನ ದಿವ್ಯ ಬಲಿಯನ್ನು ಅರ್ಪಿಸುತ್ತಿದ್ದನೆಂದರೆ ಬಲಿಯನ್ನು ಅರ್ಪಿಸುತ್ತಾ ಇದ್ದನು. ಪ್ರಿಯ ಸಹೋದರ ಸಹೋದರಿಯರೇ, ಇದರ ಮುಖಾಂತರವಾಗಿ ತನ್ನ ಮಕ್ಕಳ ಪಾಪ ಪರಿಹಾರ ಮಾತ್ರವಲ್ಲ, ತನ್ನ ಮಕ್ಕಳ ಜೀವಿತದಲ್ಲಿ ಯಾವ ಒಂದು ಸಂಕಟವು ಅಥವಾ ತೊಂದರೆ ತಾಪತ್ರೆಗಳು ಬರಬಾರದು, ದೇವರ ಸಂರಕ್ಷಣೆ ಉಂಟಾಗಬೇಕೆನ್ನುವ ದೃಷ್ಟಿಯಿಂದ ಯೋಬನು ಈ ಕಾರ್ಯವನ್ನು ತನ್ನ ಮಕ್ಕಳಿಗೋಸ್ಕರ ಪ್ರತಿದಿನ ಪ್ರಾರ್ಥನೆ ಮಾಡುತ್ತಾ ಬಲಿಯನ್ನು ಅರ್ಪಣೆ ಮಾಡುತ್ತಿದ್ದ ಎನ್ನುತ್ತದೆ ಪರಿಶುದ್ಧ ಗ್ರಂಥ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದಾಗಿದೆ ಬಹಳ ಗಂಭೀರವಾಗಿ ಹಳೆ ಒಡಂಬಡಿಕೆಯ ಕಾಲದಲ್ಲಿ ಮನುಷ್ಯರು ಅನುಸರಿಸುತ್ತಿದ್ದ, ರಕ್ಷಣೆಗೋಸ್ಕರ ಅನುಸರಿಸುತ್ತಿದ್ದ ಬಹಳ ಗಂಭೀರವಾದ ಒಂದು ಕಾರ್ಯ. ಮಾತ್ರವಲ್ಲ, ಪರಿಶುದ್ಧವಾದ ಗ್ರಂಥವನ್ನು ನಾವು ಮತ್ತೊಮ್ಮೆ ಓದುವಾಗ ಇಲ್ಲಿ ದೇವರು ಈಜಿಪ್ಟಿನ ಗುಲಾಮತನದಿಂದ ಮೋಶೆಯ ಮುಖಾಂತರ ತನ್ನ ಜನರನ್ನು ವಾಗ್ದತ್ತ ನಾಡಿಗೆ ಕರೆತರುವಂತಹ ಸಂದರ್ಭದಲ್ಲಿ, ಪ್ರಥಮ ಪಾಸ್ಕ ಹಬ್ಬವನ್ನು ಆಚರಿಸ್ತಕ್ಕಂತಹ ಸಂದರ್ಭದಲ್ಲಿ ಮೋಶೆಗೆ ಕೆಲವೊಂದು ಕಾರ್ಯಗಳನ್ನು ದೇವರು ಹೇಳಿಕೊಡುತ್ತಾರೆ. ಯಾವ ರೀತಿಯಲ್ಲಿ ಪಾಸ್ಕವನ್ನು ಆಚರಿಸಬೇಕು, ಬಲಿಯ ಕುರಿಮರಿಯ ರಕ್ತವನ್ನು ಯಾವ ರೀತಿ ತಮ್ಮ ರಕ್ಷಣೆಗಾಗಿ ಬಳಸಿಕೊಳ್ಳಬೇಕು ಎನ್ನುವಂತಹ ಒಂದು ಸಂದೇಶವನ್ನು ಮೋಶೆಗೆ ಪರಮ ತಂದೆ ವಿವರಿಸಿಕೊಡುತ್ತಾರೆ. ನಾವು ಓದ್ತೇವೆ ವಿಮೋಚನಕಾಂಡ ಪುಸ್ತಕ 12ನೇ ಅಧ್ಯಾಯ ವಚನ 21ರಿಂದ 27ರವರೆಗೆ. ಮೊದಲನೇ ಪಾಸ್ಕ ಹಬ್ಬ. ಮೋಶೆ ಇಸ್ರಾಯೇಲರ ಹಿರಿಯರೆಲ್ಲರನ್ನು ಕರೆಯಿಸಿ ಅವರಿಗೆ, ನೀವು ನಿಮ್ಮ ನಿಮ್ಮ ಕುಟುಂಬಗಳಿಗಾಗಿ ಹಿಂಡಿನಿಂದ ಮರಿಗಳನ್ನು ಆರಿಸಿಕೊಂಡು ಪಾಸ್ಕ ಹಬ್ಬಕ್ಕೆ ಕೊಯ್ಯಿರಿ. ಈಸೋಪ್ ಗಿಡದ ಕುಚ್ಚನ್ನು ಬಟ್ಟಲಿನಲ್ಲಿರುವಂಥ ರಕ್ತದಲ್ಲಿ ಅದ್ದಿ ಬಾಗಿಲಿನ ಪಟ್ಟಿಗೂ ಅದರ ನಿಲುವು ಕಂಬಗಳೆರಡಕ್ಕೂ ಹಚ್ಚಿರಿ. ಬಳಿಕ ನಿಮ್ಮಲ್ಲಿ ಒಬ್ಬೊಬ್ಬರು ಸೂರ್ಯೋದಯವಾಗುವವರೆಗೆ ಬಾಗಿಲಿನಿಂದ ಹೊರಗೆ ಹೋಗಕೂಡದು. ಸರ್ವೇಶ್ವರ ಈಜಿಪ್ಟರನ್ನು ವಧಿಸಲು ಆ ದೇಶದ ನಡುವೆ ಹಾದು ಹೋಗುವಾಗ ನಿಮ್ಮ ನಿಮ್ಮ ಮನೆ ಬಾಗಿಲಿನ ಮೆಟ್ಟಿಲಲ್ಲೂ ಹಾಗೂ 2 ನಿಲುವು ಕಂಬಗಳಲ್ಲೂ ಆ ರಕ್ತವನ್ನು ಕಂಡು ಮುಂದಕ್ಕೆ ದಾಟಿ ಹೋಗುವರು. ನಿಮ್ಮನ್ನು ವಧಿಸಲು ವಿನಾಶಕನನ್ನು ನಿಮ್ಮ ಮನೆಗಳಿಗೆ ಅವರು ಬರಗೊಡಿಸುವುದೇ ಇಲ್ಲ. ನೀವು ಮತ್ತು ನಿಮ್ಮ ಸಂತತಿಯವರು ಈ ನಿಯಮಗಳನ್ನು ಶಾಶ್ವತವಾಗಿ ಆಚರಿಸಬೇಕು. ಸರ್ವೇಶ್ವರ ತಮ್ಮ ವಾಗ್ದಾನದ ಮೇರೆಗೆ ನಿಮಗೆ ಕೊಡುವ ನಾಡಿಗೆ ನೀವು ಸೇರಿದಾಗ ಈ ವಿಧಿಯನ್ನು ಅನುಸರಿಸಬೇಕು. ಪ್ರೈಸ್ ದಿ ಲಾರ್ಡ್. ಪ್ರಿಯ ಸಹೋದರ ಸಹೋದರಿಯರೇ, ಪಾಸ್ಕ ಕುರಿಮರಿಯನ್ನು ಕೊಯ್ದು ಅದರ ರಕ್ತವನ್ನು ಮನೆಯ ಬಾಗಿಲಿನ ನಿಲುವು ಪಟ್ಟಿಗಳ ಮೇಲೆ ಹಚ್ಚಬೇಕೆಂದು ದೇವರು ಮೋಶೆಗೆ ವಿಧಿಸುತ್ತಾರೆ. ಹಾಗಾಗಿ ಆ ರಾತ್ರಿಯಲ್ಲಿ ಸಂಹಾರಕ ದೂತನು ಈಜಿಪ್ಟಿನಲ್ಲಿ ಪ್ರವೇಶ ಮಾಡತಕ್ಕಂಥ ಸಂದರ್ಭದಲ್ಲಿ ರಕ್ತವನ್ನು ಹಚ್ಚಿದ್ದ ಮನೆಗಳನ್ನು ಬಿಟ್ಟು ಖಾಲಿ ಈಜಿಪ್ಟಿನವರ ಮನೆಗಳಲ್ಲಿ ಮಾತ್ರವೇ ಮಾರಣ ಹೋಮ ನಡೆಯುತ್ತದೆ. ಈ ಅದ್ಭುತವಾದ ಸಂರಕ್ಷಣೆಯನ್ನು ಹಳೆಯ ಒಡಂಬಡಿಕೆಯಲ್ಲಿ ದೇವರು ಮೋಶೆಗೆ ಕಲಿಸುತ್ತಾರೆ. ಹೊಸ ಒಡಂಬಡಿಕೆಯಲ್ಲಿ ನಾವು ಓದ್ತೇವೆ, ಸಂತ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 29ನೇ ವಾಕ್ಯದಲ್ಲಿ,
ದಾರಿಯಲ್ಲಿ ನಡೆದು ಹೋಗುತ್ತಿರುವಂಥ ಯೇಸು ಸ್ವಾಮಿಯನ್ನು ಸ್ನಾನಿಕ ಯೋಹಾನನು ಕಂಡು ಬೆರಳು ತೋರಿಸಿ ಹೇಳುತ್ತಾರೆ, ಹೀಗೋ ಯಜ್ಞಕ್ಕೆ ದೇವರು ನೇಮಿಸಿರುವ ಕುರಿಮರಿ, ಲೋಕದ ಪಾಪಗಳನ್ನು ಪರಿಹಾರ ಮಾಡುವವರು ಇವರೇ. ಹೀಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿಮರಿ. ಪ್ರಿಯರೇ, ಹೊಸ ಒಡಂಬಡಿಕೆಯಲ್ಲಿ ಪಾಸ್ಕ ಕುರಿಮರಿ ಸಾಕ್ಷಾತ್ ಯೇಸು ಕ್ರಿಸ್ತರು. ಹಾಗಾಗಿ ಯೇಸು ಕ್ರಿಸ್ತರು ತಮ್ಮ ಪರಿಶುದ್ಧವಾದ ರಕ್ತವನ್ನು ಚೆಲ್ಲಿ ನಮ್ಮ ಪಾಪ, ಶಾಪ ಮತ್ತೆಲ್ಲ ಕಾರ್ಯಗಳನ್ನು, ಎಲ್ಲ ಜಡಕರ್ಮಗಳನ್ನು ಬಿಡಿಸುವುದಕ್ಕೋಸ್ಕರ ತನ್ನ ಅಮೂಲ್ಯವಾದ ರಕ್ತವನ್ನು ಚೆಲ್ಲಿದ್ದಾರೆ. ಹಾಗಾಗಿ ಈ ಹೊಸ ಒಡಂಬಡಿಕೆಯ ಕಾಲದಲ್ಲಿ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುವ, ಯೇಸುವಿನ ಮಾರ್ಗದಲ್ಲಿ ನಡೀತಕ್ಕಂಥ ದೇವರ ಮಕ್ಕಳು ಈ ಪರಮ ರಹಸ್ಯವನ್ನು ಅರ್ಥೈಸಿಕೊಂಡು ಯೇಸು ಕ್ರಿಸ್ತರು ನಮಗಾಗಿ ಇಟ್ಟಿರತಕ್ಕಂಥ ಪವಿತ್ರ ರಕ್ತದ ಕೋಟೆ ಒಳಗಡೆ ನಮ್ಮನ್ನು ಸುರಕ್ಷಿತವಾಗಿ ಇರಿಸಿಕೊಳ್ಳಬೇಕು. ಹಾಗಾಗಿ ನಾವು ಪ್ರತಿಯೊಂದು ದಿನ ಯಾವಾಗ ಯೇಸು ಕ್ರಿಸ್ತರ ಅಮೂಲ್ಯ ರಕ್ತವನ್ನು ಸ್ಮರಿಸಿ ವಿಶ್ವಾಸದಿಂದ ನಮ್ಮನ್ನು, ನಮ್ಮ ಕುಟುಂಬದ ಸದಸ್ಯರನ್ನು, ನಮಗಿರುವಂತಹ ಸಕಲವನ್ನು ಪವಿತ್ರ ರಕ್ತದ ಕೋಟೆಯಲ್ಲಿ ಅಭ್ಯಂಗಿಸುತ್ತೇವೆ, ಆಗ ಯಾವುದೇ ರೀತಿಯ ಅಂಧಕಾರದ ಶಕ್ತಿಗಳು, ಮಾಟಮಂತ್ರದ ಬಂಧನಗಳು ನಮ್ಮ ಕುಟುಂಬದ ಸಮೀಪಕ್ಕೆ ಬಾರವು, ನಮ್ಮನ್ನು ಉಪದ್ರವಿಸಲು ಅದಕ್ಕೆ ಸಾಧ್ಯವಾಗದು. ಕಾರಣ ಯೇಸುವಿನ ಅಮೂಲ್ಯವಾದ ರಕ್ತದ ಅಭಿಷೇಕ ನಮ್ಮ ಸುತ್ತಲೂ ಆವರಿಸಿಕೊಂಡಿರುತ್ತದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಪ್ರಿಯರೇ, ಈ ವಚನವನ್ನು ನಾನು ನಿಮಗೆ ಪ್ರಸಂಗಿಸುವ ಸಂದರ್ಭದಲ್ಲಿ ಮತ್ತೊಂದು ದೇವರ ವಚನವನ್ನು ನಾನು ನಿಮಗೆ ವಿವರಿಸುತ್ತೇನೆ. ಬಹಳ ಮುಖ್ಯವಾಗಿ ವಿಮೋಚನ ಯಾಜಕಕಾಂಡ ಪುಸ್ತಕಕ್ಕೆ ನಾವು ಬಂದರೆ ಅಲ್ಲಿ 8ನೇ ಅಧ್ಯಾಯದಲ್ಲಿ 22ನೇ ವಾಕ್ಯದಿಂದ ನಾವು ಓದುವುದಾದರೆ ಇಲ್ಲಿ ಮತ್ತೊಂದು ಕಾರ್ಯವನ್ನು ಮೋಶೆ ಆರೋನ ಮತ್ತು ಆರೋನನ ಮಕ್ಕಳಿಗೆ ಮಾಡುತ್ತಾರೆ. 22ನೇ ವಚನ, ಯಾಜಕ 8ನೇ ಅಧ್ಯಾಯ. ಇದಾದ ಮೇಲೆ ಯಾಜಕಾಭಿಷೇಕಕ್ಕಾಗಿ ಸಮರ್ಪಿಸಬೇಕಾದ 2ನೇ ಟಗರನ್ನು ಮೋಶೆ ತರಿಸಿದನು. ಆರೋನನನ್ನು ಅವನ ಮಕ್ಕಳನ್ನು ಅದರ ತಲೆಯ ಮೇಲೆ ತಮ್ಮ ಕೈಗಳನ್ನು ಚಾಚಿದರು. ಅದನ್ನು ವಧಿಸಿದ ನಂತರ ಮೋಶೆ ಅದರ ರಕ್ತದಲ್ಲಿ ಸ್ವಲ್ಪವನ್ನು ತೆಗೆದುಕೊಂಡು ಆರೋನನ ಬಲಗಿವಿಯ ತುದಿಗೂ ಬಲಗೈಯ ಹೆಬ್ಬೆರಳಿಗೂ ಮತ್ತು ಬಲಗಾಲಿನ ಹೆಬ್ಬೆಟ್ಟಿಗೂ ಹಚ್ಚಿದನು. ಬಳಿಕ ಆರೋನನ ಮಕ್ಕಳನ್ನು ಹತ್ತಿರಕ್ಕೆ ಕರೆದು ಆ ರಕ್ತದಲ್ಲಿ ಕಿಂಚಿತ್ತನ್ನು ಅವರವರ ಬಲಗಿವಿಯ ತುದಿಗೂ ಬಲಗೈಯ ಹೆಬ್ಬೆರಳಿಗೂ ಹಾಗೂ ಬಲಗಾಲಿನ ಹೆಬ್ಬೆಟ್ಟಿಗೂ ಹಚ್ಚಿದನು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ರಕ್ಷಣೆಗೋಸ್ಕರವು, ಶುದ್ಧೀಕರಣದ ಒಂದು ಕಾರ್ಯಕ್ಕೋಸ್ಕರವು ಮೋಶೆ ಆರೋನನಿಗೂ ಆರೋನನ ಮಕ್ಕಳಿಗೂ ಕೂಡ ಆ ರಕ್ತವನ್ನು, ಕುರಿಮರಿಯ ರಕ್ತವನ್ನು ತೆಗೆದು ಬಲಕಿವಿಗೂ ಮತ್ತು ಕಾಲು ಬೆರಳಿಗೂ ಅಭ್ಯಂಗಿಸುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಹೊಸ ಒಡಂಬಡಿಕೆಯಲ್ಲಿ ನಮಗೋಸ್ಕರ ಪಾಸ್ಕ ಕುರಿಮರಿಯಾಗಿ ಬಲಿಯಾದಂಥ ಪ್ರಭು ಕ್ರಿಸ್ತರ ಅಮೂಲ್ಯ ರಕ್ತದ ಒಂದು ಸಂರಕ್ಷಣೆ ನಮಗಿರುವಾಗ ಇವತ್ತು ಬಹಳಷ್ಟು ವಿಶ್ವಾಸಿಗಳು ಈ ಪರಿಶುದ್ಧ ರಕ್ತದ ಬೆಲೆ ಮತ್ತು ಪವಿತ್ರ ರಕ್ತದ ಒಂದು ಶಕ್ತಿಯನ್ನು ಅರಿಯದಿರುವಂಥದ್ದು ಬಹಳ ವಿಚಿತ್ರ. ಒಂದು. ಎರಡನೇದಾಗಿ, ಪರಿಶುದ್ಧ ರಕ್ತದ ಒಂದು ಶಕ್ತಿಯನ್ನು ಪ್ರತಿದಿನ ಸ್ಮರಿಸಿ ಪ್ರತಿಯೊಂದು ದಿನವೂ ಕೂಡ ತನ್ನ ಕೆಲಸ ಕಾರ್ಯಗಳಲ್ಲಿಯೂ, ತನ್ನ ಕುಟುಂಬದಲ್ಲಿಯೂ, ತನ್ನ ಕುಟುಂಬದ ಸದಸ್ಯರ ಮೇಲೆಯೂ ಪವಿತ್ರ ರಕ್ತವನ್ನು ಅಭ್ಯಂಗಿಸುವ ವಿಶ್ವಾಸಿಗಳ ಸಂಖ್ಯೆ ತುಂಬ ತುಂಬ ಕಡಿಮೆ. ಆ ಕಾರಣಕ್ಕೋಸ್ಕರ ದೈವ ಪ್ರೇರಣೆಯ ನಿಮಿತ್ತವಾಗಿ ನಾನು ಈ ಪರಿಶುದ್ಧ ರಕ್ತದ ಅಭಿಷೇಕ ಪ್ರಾರ್ಥನೆಯನ್ನು, ಅದರ ಸದುಪಯೋಗವನ್ನು ಇದರ ಮುಖಾಂತರವಾಗಿ ನಿಮಗೆ ತಿಳಿಯಪಡಿಸುತ್ತಾ ಇದ್ದೇನೆ. ಪ್ರಿಯರೇ, ಈ ವಚನ ಭಾಗವನ್ನು ನಿಮಗಾಗಿ ನಾನು ಓದಿ ಇದರ ಅರ್ಥವನ್ನು ವಿವರಿಸುವಾಗ, ಇದರ ಮಹತ್ವವನ್ನು ಕುರಿತು ವಿವರಿಸುವಾಗ ಒಂದು ಘಟನೆಯನ್ನು ನಾನು ವಿವರಿಸುತ್ತೇನೆ. ಕಳೆದ ವಾರದಲ್ಲಿ ನನ್ನ ಮಿತ್ರರೊಬ್ಬರು, ಅವರ ಪತ್ನಿ ತುಂಬು ಗರ್ಭಿಣಿಯಾಗಿ ಆಸ್ಪತ್ರೆಯಲ್ಲಿ ಹೆರಿಗೆಗಾಗಿ ದಾಖಲಾದ ಸಂದರ್ಭದಲ್ಲಿ ಅವರಿಗೆ ಹೆರಿಗೆ ಮಾಡಿಸಿದ್ದು ಆಸ್ಪತ್ರೆಯ ಒಂದು ನರ್ಸ್ ಆಗಿದ್ದರು. ಡಾಕ್ಟರ್ ಸಮಯದಲ್ಲಿ ಇಲ್ಲಾಗಿತ್ತು, ಕಾರಣ ಅದು ಮಧ್ಯರಾತ್ರಿ ಆಗಿತ್ತು. ಆ ಸಮಯದಲ್ಲಿ ಆ ರಾತ್ರಿಯ ಕೆಲಸದಲ್ಲಿದ್ದಂತಹ ಓರ್ವ ದಾದಿಯೊಬ್ಬರು ಅವರಿಗೆ ಹೆರಿಗೆ ಮಾಡಿಸಿದರು. ಮಾರನೇ ದಿನ ಅವರಿಗೆ ಸುದ್ದಿ ಬಂತು. ಅದೇನೆಂದರೆ, ತನಗೆ ಹೆರಿಗೆ ಮಾಡಿಸಿದಂಥ ದಾದಿಗೆ ಕೊರೋನಾ ರೋಗ ಇದೆ, ಕೊರೋನಾ ಪಾಸಿಟಿವ್ ಆಗಿದೆ ಎಂಬಂತಹ ಅಂಶ ಬೆಳಕಿಗೆ ಬಂತು. ಕೂಡಲೇ ಆ ಕುಟುಂಬ ಗಲಿಬಿಲಿಗೊಂಡಿತು. ಹಾಗಾಗಿ ಮುಂಜಾನೆಯೇ ಅವರು ನನಗೆ ಕರೆ ಮಾಡಿದರು. ನನ್ನ ಸ್ನೇಹಿತರು ಹೇಳಿದರು, ಬ್ರದರ್, ಬಹಳ ಶೋಚನೀಯವಾದ ಸಂಗತಿ ಮತ್ತು ದುಃಖಕರವಾದ ಸಂಗತಿ ಅದೇನೆಂದರೆ,
ನನ್ನ ಮಡದಿಗೆ ಹೆರಿಗೆ ಮಾಡಿಸಿದಂತಹ ದಾದಿಗೆ ಕೊರೋನಾ ರೋಗ ಪಾಸಿಟಿವ್ ಇದೆ, ಹಾಗಾಗಿ ನಮಗೂ ಕೂಡ ಪರೀಕ್ಷೆ ಮಾಡಲಿಕ್ಕೆ ಹೇಳಿದ್ದಾರೆ, ಆಸ್ಪತ್ರೆಯಲ್ಲೇ ಉಳಿದುಕೊಂಡಿದ್ದೇವೆ, ಒಂದು ಪ್ರಾರ್ಥಿಸಬೇಕು. ನಾನು ಭಾರವಾದ ಹೃದಯದಿಂದ ಆಗ ಜನಿಸಿದಂತಹ ಆ ಪುಟ್ಟ ಮಗುವನ್ನು ಸ್ಮರಿಸಿ, ಆ ತಾಯಿಯನ್ನು ಸ್ಮರಿಸಿ, ಅವರ ಆ ಒಂದು ವೇದನೆ ಮತ್ತು ಆಗ ತಾನೇ ಹುಟ್ಟಿರುವಂಥ ಮಗು, ಇದರ ಮಧ್ಯದಲ್ಲಿ ಕೊರೋನಾ ರೋಗ, ಇದನ್ನು ಕೂಡ ನಾನು ಆಲೋಚಿಸುವಾಗ ಭಾರವಾದ ಹೃದಯದಿಂದ ನಾನು ಪ್ರಾರ್ಥಿಸುವ ಸಂದರ್ಭದಲ್ಲಿ ನಾನು ಪವಿತ್ರ ರಕ್ತವನ್ನು ಪ್ರಯೋಗಿಸಿದೆ. ಸ್ವಾಮಿ ಯೇಸುವೆ, ಆ ಸಹೋದರಿಯನ್ನು ಮತ್ತು ಆಗ ತಾನೇ ಜನಿಸಿರುವಂಥ ಪುಟ್ಟ ಮಗುವನ್ನು ನಿಮ್ಮ ಪರಿಶುದ್ಧವಾದ ರಕ್ತದಲ್ಲಿ ನಾನು ಹೊದಿಕೆ ಮಾಡುತ್ತೇನೆ. ಪವಿತ್ರ ರಕ್ತದ ಅಭಿಷೇಕದಲ್ಲಿ ನಾನು ಅವರನ್ನು ಮುಳುಗಿಸುತ್ತೇನೆ. ಹಾಗಾಗಿ ಯಾವ ರೀತಿಯ ಸಮಸ್ಯೆಗಳು ಬರಬಾರದು, ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ಅವರ ಶರೀರದಿಂದ ಯೇಸುವಿನ ರಕ್ತದಲ್ಲಿ ಇದೀಗಲೇ ತೊಲಗಿ ಯೇಸುವಿನ ಪಾದಗಳ ಕೆಳಗೆ ಹೋಗಬೇಕೆಂದು ಬಲವಾಗಿ ನಾನು ಪ್ರಾರ್ಥಿಸಿದ ನಂತರ ನಾನು ನನ್ನ ಸ್ನೇಹಿತರಿಗೆ ಹೇಳಿದೆ, ನೀವು ಭಯಪಡಬೇಡಿ, ಯೇಸುವಿನ ಅಮೂಲ್ಯ ರಕ್ತದ ಕೋಟೆಯಲ್ಲಿ ನಿಮ್ಮ ಮಡದಿ ಮತ್ತು ಮಗು ಸುರಕ್ಷಿತವಾಗಿದ್ದಾರೆ. ಯಾವ ಟೆಸ್ಟ್ ಮಾಡಿದರೂ ನಿಮಗೇನೂ ಆಗುವುದಿಲ್ಲ, ಯಾವ ತೊಂದರೆ ಕಾಣುವುದಿಲ್ಲ, ನೀವು ಧೈರ್ಯವಾಗಿರಿ ಎಂಬುದಾಗಿ ನಾನು ಸಮಾಧಾನ ಹೇಳಿದೆ. 2 ದಿನ ನಂತರ ಅವರು ನನಗೆ ಮತ್ತೆ ಕರೆ ಮಾಡಿದರು, ಭಾಳ ಸಂತೋಷದಲ್ಲಿ ಹೇಳಿದರು, ಬ್ರದರ್, ಯಾವ ರೀತಿಯ ಕೋವಿಡ್ ರೋಗವಿಲ್ಲ, ಪುಟ್ಟ ಮಗುವಿಗೂ ತೊಂದರೆ ಇಲ್ಲ, ನನ್ನ ಮಡದಿಗೂ ತೊಂದರೆ ಇಲ್ಲ, ದೇವರ ಪವಿತ್ರ ರಕ್ತದ ಹೊದಿಕೆಯಲ್ಲಿ ನಾವು ಸುರಕ್ಷಿತವಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಪ್ರೀತಿಯ ಸಹೋದರ ಸಹೋದರಿಯರೇ, ಹೀಗೆ ಬಹಳ ಮುಖ್ಯವಾಗಿ ಸಂಕಟದ ಸಮಯದಲ್ಲಿ, ರೋಗದ ಸಮಯದಲ್ಲಿ ಹಾಗೂ ಹೊಟ್ಟೆ ಕಿಚ್ಚಿನ ನಿಮಿತ್ತವಾಗಿ ನಮ್ಮ ವ್ಯಾಪಾರ ವಹಿವಾಟುಗಳು ನಾಶವಾಗಬೇಕು, ಹಣಕಾಸಿನ ಅನುಗ್ರಹಗಳು ತಡೆಗಟ್ಟಲ್ಪಡಬೇಕು, ನಮ್ಮ ಕುಟುಂಬದ ಸದಸ್ಯರಲ್ಲಿ ದುಃಖಗಳು ವೇದನೆಗಳು ಉಂಟಾಗಬೇಕೆನ್ನುವಂಥ ದುರುದ್ದೇಶದಿಂದ ಅನೇಕ ಕ್ಷುದ್ರ ಶಕ್ತಿಗಳನ್ನು ನಮ್ಮ ಮೇಲೆ ಪ್ರಯೋಗಿಸುವ ಸಂದರ್ಭದಲ್ಲಿ ನಮ್ಮ ಸಂತೋಷವನ್ನು ಸಮಾಧಾನವನ್ನು ಹಾಳು ಮಾಡಬೇಕೆಂತಕ್ಕಂತಹ ದುರಾಲೋಚನೆಗಳಿಂದ ಇತರರು ಮಾಡ್ತಕ್ಕಂಥ ಕುಯುಕ್ತಿಗಳ ಮಧ್ಯಭಾಗದಲ್ಲಿ ಧೃತಿಗೆಡಬೇಡ, ಕೋಪಗೊಳ್ಳಬೇಡ ಮತ್ತು ನಿರಾಶೆಗೊಳ್ಳಬೇಡ. ಹಾಗಾಗಿ ನಮಗಿರುವಂಥ ಆಯುಧಗಳು ಬಹಳ ಬಲಿಷ್ಠವಾಗಿರುವಂಥದ್ದು. ಸಂತ ಪೌಲರು ಕೊರಿಂಥಿಯರಿಗೆ ಬರೆದಂತಹ 2ನೇ ಪತ್ರದಲ್ಲಿ 10ನೇ ಅಧ್ಯಾಯ 3, 4, 5 ವಾಕ್ಯಗಳನ್ನು ನಾವು ಓದುವುದಾದರೆ ಬಹಳ ವಿಶೇಷವಾದ ರೀತಿಯಲ್ಲಿ ದೇವರ ವಾಕ್ಯ ವಿವರಿಸುತ್ತದೆ. ನಾವು ಪ್ರಪಂಚದಲ್ಲಿ ಬಾಳುತ್ತಿದ್ದರೂ ನಮ್ಮ ಹೋರಾಟ ಕೇವಲ ಪ್ರಾಪಂಚಿಕ ದೃಷ್ಟಿಯಿಂದ ಕೂಡಿದ್ದಲ್ಲ. ನಾವು ಬಳಸುವ ಆಯುಧಗಳು ಮಾನವ ನಿರ್ಮಿತವಾದುದಲ್ಲ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಬಹಳ ಸ್ಪಷ್ಟವಾಗಿ ವಿವರಿಸುತ್ತದೆ. ನಾವು ಬಳಸುವ ಆಯುಧಗಳು ಮಾನವ ನಿರ್ಮಿತವಾದುದಲ್ಲ. ಅವು ಕೋಟೆ ಕೊತ್ತಲುಗಳನ್ನು ಕೆಡವಬಲ್ಲವು, ಮಾನವನ ಪ್ರತಿಯೊಂದು ದುರಾಲೋಚನೆಗಳನ್ನು ಬಂಧಿಸಬಲ್ಲೆವು, ಅದರ ಮುಖಾಂತರವಾಗಿ ಸಕಲ ವಿಧವಾದಂತಹ ದುರ್ಗಗಳನ್ನು, ಪಿಶಾಚಿಯ ಕೋಟೆಗಳನ್ನು ಧ್ವಂಸ ಮಾಡಬಲ್ಲೆವು, ಮಾನವನ ಪ್ರತಿಯೊಂದು ದುರಾಲೋಚನೆಗಳನ್ನು ಬಂಧಿಸಬಲ್ಲೆವು ಎಂತಕ್ಕಂಥ ವಾಕ್ಯ ಆ ಪರಿಶುದ್ಧವಾದ ಈ ಬೈಬಲ್ನಲ್ಲಿ ಅಡಕವಾಗಿರುವಂಥದ್ದು. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ನಿಟ್ಟಿನಲ್ಲಿ ಈ ವಚನಗಳು ಕಲಿಸುವ ಗೂಢಾರ್ಥ ಖಂಡಿತವಾಗಿಯೂ ನಾವು ಬಳಸುವ ಆಯುಧಗಳು ಮಾನವ ನಿರ್ಮಿತವಾದುದಲ್ಲ. ಯೇಸು ಕ್ರಿಸ್ತರು ನಮಗಾಗಿ ಬಿಟ್ಟು ಹೋಗಿರುವಂಥ ಬಹಳ ಪ್ರಬಲವಾದ ಆಯುಧ, ಒಂದನೇದಾಗಿ ಯೇಸುವಿನ ಅಮೂಲ್ಯ ರಕ್ತ, 2ನೇದು ಪರಿಶುದ್ಧವಾದ ದೈವ ವಚನ, 3ನೇದಾಗಿ ಪ್ರಾರ್ಥನೆ ಎನ್ನುವಂಥದ್ದು. ಈ ಬಲವಾದ ಅಸ್ತ್ರಗಳು ಕ್ರೈಸ್ತ ವಿಶ್ವಾಸಿಗಳ ಕೈಯಲ್ಲಿ ಇರುವಾಗ ಇದನ್ನು ಉಪಯೋಗಿಸಲು ಗೊತ್ತಿರುವಂಥ ಮನುಷ್ಯರಿಗೆ ಖಂಡಿತವಾಗಿಯೂ ದುಃಖ ವೇದನೆ ಮತ್ತು ಸಂಕಟ ಪಡುವ ಪ್ರಮೇಯವಿಲ್ಲ. ಬದಲಾಗಿ ಯೋಚನೆ ಮಾಡುವ ಜಾಗದಲ್ಲಿ, ಭಯಪಡುವಂಥ ಜಾಗದಲ್ಲಿ ಏನು ಮಾಡಬೇಕೆಂಬುದಾಗಿ ದಿಕ್ಕು ತೋಚದೆ ಕೂತ್ಕೊಂಡು ಆಕಾಶವೇ ತಲೆ ಮೇಲೆ ಬಿದ್ದ ಹಾಗೆ ಯೋಚನೆ ಮಾಡ್ತಕ್ಕಂತಹ ಅವಸ್ಥೆಗೆ ಬದಲಾಗಿ ದೇವರು ನಿನಗೆ ಕೊಟ್ಟಿರುವಂಥ ಅಸ್ತ್ರಗಳನ್ನು ಬಳಸುವಾಗ, ವಿಶ್ವಾಸದಲ್ಲಿ ನೀ ಮುಂದೆ ಹೋಗುವಾಗ ಖಂಡಿತವಾಗಿಯೂ ದೇವರು ಜಯದ ಜೀವಿತವನ್ನು ನಮಗೆ ದಯಪಾಲಿಸುತ್ತಾರೆ. ಆದ್ದರಿಂದಲೇ ಈ ಪರಿಶುದ್ಧವಾದಂತಹ ಯೇಸುಕ್ರಿಸ್ತರ ದಿವ್ಯ ರಕ್ತದ ಶಕ್ತಿ ಮತ್ತು ಪವಿತ್ರ ರಕ್ತದ ಕೋಟೆಯನ್ನು ದೇವರು ನಮಗಾಗಿ ಬಿಟ್ಟು ಹೋಗಿರುವಂಥದ್ದು. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇದೆಲ್ಲ ದೇವರು ನಮಗೋಸ್ಕರ ಇಟ್ಟಿರ್ತಕ್ಕಂಥ, ಯೇಸುಕ್ರಿಸ್ತರು ನಮಗಾಗಿ ಇಟ್ಟಿರ್ತಕ್ಕಂಥ ಬಹಳ ಗಂಭೀರವಾದ ಅಸ್ತ್ರ. ಬನ್ನಿ, ಬಹಳ ಮುಖ್ಯವಾಗಿ ಯೇಸುಕ್ರಿಸ್ತರು ನಮ್ಮ ಪ್ರಧಾನ ಯಾಜಕರು ಹಾಗೂ ನಮಗೋಸ್ಕರ ಅವರು ಮಾಡಿದಂಥ ಮಹಾನ್ ತ್ಯಾಗ ಹಾಗೂ ಯಾಜಕರು ಪವಿತ್ರ ರಕ್ತವನ್ನೇನು ತೆಗೆದುಕೊಂಡು ಗರ್ಭಗುಡಿಯನ್ನು ಪ್ರವೇಶ ಮಾಡ್ತಾರೆ, ಆ ರೀತಿಯಲ್ಲಿ ನಮ್ಮ ಎಲ್ಲ ಅಪರಾಧಗಳಿಗೋಸ್ಕರ ತನ್ನ ಅಮೂಲ್ಯವಾದ ರಕ್ತವನ್ನು ಚೆಲ್ಲಿ ಒಮ್ಮೆಲೆ ಗರ್ಭಗುಡಿಯನ್ನು ಪ್ರವೇಶ ಮಾಡಿದರು ಯೇಸು ಕ್ರಿಸ್ತರು.
ಇಬ್ರಿಯರಿಗೆ ಬರೆದ ಪತ್ರದಲ್ಲಿ 9ನೇ ಅಧ್ಯಾಯದ 11ರಿಂದ 14ರವರೆಗಿನ ವಚನಗಳಲ್ಲಿ ದೇವರ ವಾಕ್ಯ ನಮಗೆ ಕಲಿಸುವಂಥದ್ದು. ಆದರೆ ಕ್ರಿಸ್ತ ಯೇಸು ಈಗಾಗಲೇ ಪ್ರಧಾನ ಯಾಜಕರಾಗಿ ಬಂದಿದ್ದಾರೆ. ಅವರು ಅನುಗ್ರಹಿಸುವ ಸತ್ಫಲಗಳು ಈಗಾಗಲೇ ನಮಗೆ ದೊರೆತಿವೆ. ಅವರು ಸೇವೆ ಸಲ್ಲಿಸುತ್ತಿರುವ ಗುಡಾರವು ಹಿಂದಿನವುಗಳಿಗಿಂತ ಶ್ರೇಷ್ಠವಾದುದು ಮತ್ತು ಪರಿಪೂರ್ಣವಾದುದು. ಇದು ಕೈಯಿಂದ ಕಟ್ಟಿದ್ದಲ್ಲ, ಇಹಲೋಕದ ಸೃಷ್ಟಿಗೆ ಸಂಬಂಧಪಟ್ಟಿದ್ದಲ್ಲ. ಇಂಥ ಗರ್ಭಗುಡಿಯನ್ನು ಅವರು ಒಮ್ಮೆಗೆ ಶಾಶ್ವತವಾಗಿ ಪ್ರವೇಶ ಮಾಡಿದ್ದಾರೆ. ಹೋತಗಳ ಅಥವಾ ಹೋರಿಕರುಗಳ ರಕ್ತವನ್ನು ತೆಗೆದುಕೊಂಡು ಅವರು ಪ್ರವೇಶಿಸಲಿಲ್ಲ. ತಮ್ಮ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ಪ್ರವೇಶಿಸಿ ನಮಗೆ ಶಾಶ್ವತ ಜೀವೋದ್ಧಾರವು ದೊರಕುವಂತೆ ಮಾಡಿದ್ದಾರೆ. ಓತ ಹೋರಿಗಳ ರಕ್ತವನ್ನು ಯಜ್ಞಪಶುಗಳ ಬೂದಿಯನ್ನು ಮಲಿನರಾದವರ ಮೇಲೆ ಚಿಮುಕಿಸುವುದರ ಮುಖಾಂತರ ಶಾರೀರಿಕ ಮೈಲಿಗೆಯನ್ನು ಹೋಗಲಾಡಿಸಿ ಅವರನ್ನು ಪರಿಶುದ್ಧಗೊಳಿಸಬಹುದಾದರೆ, ಯೇಸುವಿನ ರಕ್ತವು ಮತ್ತಷ್ಟು ಹೆಚ್ಚಾಗಿ ನಮ್ಮನ್ನು ಪರಿಶುದ್ಧಗೊಳಿಸುತ್ತದಲ್ಲವೇ? ನಿತ್ಯಾತ್ಮದ ಮೂಲಕ ಅವರು ತಮ್ಮನ್ನೇ ನಿಷ್ಕಳಂಕ ಬಲಿಯಾಗಿ ದೇವರಿಗೆ ಸಮರ್ಪಿಸಿದ್ದಾರೆ. ನಾವು ಜೀವಸ್ವರೂಪರಾದ ದೇವರನ್ನು ಆರಾಧಿಸುವಂತೆ ಜಡ ಕರ್ಮಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಮ್ಮ ಅಂತರಂಗವನ್ನು ಪರಿಶುದ್ಧಗೊಳಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್. ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾಗಿ ಶಾಶ್ವತವಾದಂತಹ ಒಂದು ಕಾರ್ಯವನ್ನು ಯೇಸುಕ್ರಿಸ್ತರು ನಮಗೆ ಮಾಡಿದ್ದಾರೆ. ಇದು ಅಳಿದು ಹೋಗುವಂಥದ್ದಲ್ಲ, ಬದಲಾಗಿ ಎಂದೆಂದಿಗಿರುವಂಥದ್ದು, ಶಾಶ್ವತವಾಗಿ ಇರುವಂಥದ್ದು. ಆ ಕಾರಣ ಯೇಸು ಸ್ವಾಮಿಯ ಅಮೂಲ್ಯವಾದ ರಕ್ತದಲ್ಲಿ ಪ್ರತಿದಿನ ನಮ್ಮನ್ನು ಹೊದಿಕೆ ಮಾಡಿಕೊಳ್ಳುವಾಗ ಮತ್ತು ನಮಗೆ ಸಂಬಂಧಪಟ್ಟ ಎಲ್ಲ ವಸ್ತುಗಳನ್ನು ಮತ್ತು ನಮಗೆ ಸಂಬಂಧಪಟ್ಟ ನಮ್ಮ ಪ್ರೀತಿ ಪಾತ್ರರನ್ನು ಯೇಸುವಿನ ಪರಿಶುದ್ಧ ರಕ್ತದಲ್ಲಿ ಅಭಿಷೇಕ ಮಾಡುವಾಗ ಯೇಸು ಸ್ವಾಮಿಯ ಅದ್ಭುತ ರಕ್ತದ ಕೋಟೆಯಲ್ಲಿ ನಾವು ಸುರಕ್ಷಿತವಾಗಿರುತ್ತೇವೆ. ಆ ಕಾರಣ ಬನ್ನಿ, ಹೇಗೆ ನಮ್ಮ ಕುಟುಂಬವನ್ನು ಮತ್ತು ನಮ್ಮನ್ನು ನಾವು ಪವಿತ್ರ ರಕ್ತದಲ್ಲಿ ಅಭಿಷೇಕಿಸಿಕೊಳ್ಳಬೇಕು, ಮುದ್ರಿಸಿಕೊಳ್ಳಬೇಕೆಂಬುದನ್ನು ನಾನು ವಿವರಿಸುತ್ತೇನೆ. ಒಂದನೇದಾಗಿ, ಪ್ರಾರ್ಥನೆಗಾಗಿ ಕುಳಿತುಕೊಳ್ಳುವಾಗ ಮುಂಜಾನೆ ಯಾವಾಗ ದಿನವನ್ನು ಪ್ರಾರಂಭಿಸುವುದಕ್ಕೆ ಮುಂಚೆ ನೀವು ಪ್ರಾರ್ಥನೆ ಮಾಡುತ್ತೀರಿ, ಆ ಸಂದರ್ಭದಲ್ಲಿ ಮೊದಲನೇದಾಗಿ ಪ್ರಾರ್ಥಿಸುವಂಥ ವ್ಯಕ್ತಿ ಕುಟುಂಬದ ಯಜಮಾನ ಅಥವಾ ಕುಟುಂಬದ ಯಜಮಾನಿ. ಯೇಸುವಿನ ಪವಿತ್ರ ರಕ್ತದಲ್ಲಿ ನಿಮ್ಮ ಶರೀರವನ್ನು, ನಿಮ್ಮ ಆತ್ಮ ಮನಸ್ಸನ್ನು ನೀವು ಅಭ್ಯಂಗಿಸಿಕೊಳ್ಳಿ. ಎರಡನೇದಾಗಿ, ನಿಮ್ಮ ಕುಟುಂಬದ ಸದಸ್ಯರು ಒಬ್ಬೊಬ್ಬರ ಹೆಸರನ್ನು ಹೇಳಿ ಅವರಿಗೋಸ್ಕರ ಪ್ರಾರ್ಥಿಸಿ, ದೇವರೇ, ನಾನು ಇಂಥ ವ್ಯಕ್ತಿಯನ್ನು ನಿನ್ನ ಪವಿತ್ರ ರಕ್ತದಲ್ಲಿ ಮುದ್ರಿಸುತ್ತೇನೆ ಎಂಬುದಾಗಿ ಹೇಳಿ ಹೆಸರಾಗಿ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು, ಪ್ರತ್ಯೇಕವಾಗಿ ನಿಮ್ಮ ಕುಟುಂಬದ ಸದಸ್ಯರನ್ನು ಹೆಸರು ಹೇಳಿ ಪವಿತ್ರ ರಕ್ತದಲ್ಲಿ ಮುದ್ರಿಸಿರಿ. ಮೂರನೇದಾಗಿ, ನಿಮಗೆ ಸಂಬಂಧಪಟ್ಟ ಆಸ್ತಿ ಪಾಸ್ತಿ, ವಾಹನ, ಮನೆ ಮಠ, ನೀವು ಬಳಸುವಂತಹ ಎಲ್ಲ ವಸ್ತುಗಳನ್ನು ಪವಿತ್ರ ರಕ್ತದಲ್ಲಿ ಮುದ್ರಿಸಿರಿ. ನಂತರ ಸೇವಿಸುವಂಥ ಗಾಳಿ, ಬೆಳಕು, ನೀರು, ಆಹಾರ ಇವೆಲ್ಲವನ್ನು ಯೇಸುಕ್ರಿಸ್ತರ ಪವಿತ್ರ ರಕ್ತದಲ್ಲಿ ಮುದ್ರಿಸಿರಿ. ತದನಂತರ ನೀವು ಯಾವ್ಯಾವ ಕೆಲಸಕ್ಕೆ ಹೋಗುತ್ತೀರಾ, ಆಫೀಸ್ ಆಗಬಹುದು ಅಥವಾ ವ್ಯಾಪಾರ ವಹಿವಾಟುಗಳಾಗಿರಬಹುದು, ಆ ಎಲ್ಲ ಕಾರ್ಯಗಳನ್ನು, ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಕಂಪನಿ, ನಿಮ್ಮ ಮೇಲಧಿಕಾರಿಗಳು, ಸಹೋದ್ಯೋಗಿಗಳು ಎಲ್ಲರನ್ನೂ ಪವಿತ್ರ ರಕ್ತದಲ್ಲಿ ಮುದ್ರಿಸಿರಿ. ಹೀಗೆ ನಿಮಗೆ ಸಂಬಂಧಪಟ್ಟ ನಿಮ್ಮ ಕುಟುಂಬವನ್ನು, ನಿಮ್ಮನ್ನು, ನಿಮ್ಮ ವಾಹನಗಳನ್ನು, ನಿಮ್ಮ ಆಸ್ತಿಪಾಸ್ತಿಯನ್ನು, ವ್ಯಾಪಾರ ವಹಿವಾಟುಗಳನ್ನು ಪ್ರತಿದಿನ ಯೇಸುವಿನ ಪವಿತ್ರ ರಕ್ತದಲ್ಲಿ ನೀವು ಮುದ್ರಿಸುವ ಸಂದರ್ಭದಲ್ಲಿ, ನೀವು ಮುದ್ರಿಸುವಂಥ ಎಲ್ಲ ಕಾರ್ಯಗಳ ಮೇಲೆ ಯೇಸುಕ್ರಿಸ್ತರ ಪವಿತ್ರ ರಕ್ತವು ಆಗಲೇ ಬರುತ್ತದೆ. ಹಾಗಾಗಿ ಸಂಶಯ ಪಡಬೇಡಿ, ಇದು ನಡೀತದ ಇಲ್ಲವ ಎಂಬುದಾಗಿ ಸಂಶಯ ಪಡಬೇಡಿ. ಸಂಶಯ ಪಟ್ಟರೆ ಯಾವ ಕಾರ್ಯವೂ ಆಗುವುದಿಲ್ಲ. ಯಾಕೊಬ್ಬರು ಹೇಳುವಂತೆ, ಎರಡು ಮನಸ್ಸುಳ್ಳವನು ದೇವರಿಂದ ಏನನ್ನಾದರೂ ಪಡೆಯುತ್ತೇನೆಂದು ಭಾವಿಸದೇ ಇರಲಿ. ಹಾಗಾಗಿ ನಮ್ಮೆಲ್ಲ ಕಾರ್ಯಗಳನ್ನು ಅದು ಸಾಧ್ಯವಾಗದಂತೆ ತಡೆಗಟ್ಟುವುದು ಅವಿಶ್ವಾಸ ಎನ್ನುವಂಥದ್ದು. ಒಂದು ಕಾರಣಕ್ಕೂ ನಮ್ಮ ಮನದಾಳದಲ್ಲಿ ಅವಿಶ್ವಾಸ ಬರಬಾರದು. ಕಾರಣ, ಯೇಸುಕ್ರಿಸ್ತರು ಈ ಲೋಕದಲ್ಲಿ ಮಾನವರಾಗಿ ಜನಿಸಿದ್ದು ಸತ್ಯ, ಮನುಷ್ಯನೆಲ್ಲ ಪಾಪಗಳಿಗಾಗಿ ಶಿಲುಬೆಯ ಮರವನ್ನು ಏರಿದ್ದು ಸತ್ಯ, ಕೊನೆ ತೊಟ್ಟ ರಕ್ತವನ್ನು ಮನುಷ್ಯನ ಸಂರಕ್ಷಣೆಗಾಗಿಯೂ ಮನುಷ್ಯನ ಪಾಪ ಶಾಪ ವಿಮೋಚನೆಗಾಗಿಯೂ ಚೆಲ್ಲಿರುವುದು ಖಂಡಿತವಾಗಿ ಚಾರಿತ್ರಿಕವಾದ ಸತ್ಯ, ಅದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಅವಿಶ್ವಾಸವನ್ನು ವ್ಯಕ್ತಪಡಿಸದೆ ವಿಶ್ವಾಸವನ್ನು ವ್ಯಕ್ತಪಡಿಸಿ ಪೂರ್ಣ ಮನಸ್ಸಿನಿಂದ ಪ್ರತಿದಿನ ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನಗೆ ಸಂಬಂಧಪಟ್ಟ ಸಕಲವನ್ನು ಯೇಸುವಿನ ಪವಿತ್ರ ರಕ್ತದಲ್ಲಿ ನೀ ಮುದ್ರಿಸುವಾಗ ಎಲ್ಲವೂ ಪರಿಶುದ್ಧ ರಕ್ತದಲ್ಲಿ ಮುದ್ರಣಗೊಳ್ಳುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾವ ಉಪದ್ರವ ನಿನ್ನ ಗುಡಾರದ ಸಮೀಪಕ್ಕೆ ಬಾರದು, ಯಾವ ಮಾಟ ಮಂತ್ರಗಳು ನಿನ್ನನ್ನೇನು ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಜಯದ ಜೀವಿತವನ್ನು ಖಂಡಿತವಾಗಿಯೂ ನೀವು ನಡೆಸಲಿಕ್ಕೆ ಸಾಧ್ಯವಾಗುತ್ತದೆ. ಆ ಕಾರಣ ಪ್ರಿಯರೇ, ಬನ್ನಿ ಈ ಸಂದರ್ಭದಲ್ಲಿ
ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಶಿರವನ್ನು ಭಾಗಿಸಿ ಪ್ರಾರ್ಥಿಸೋಣ. ಈ ಸಮಯ ನಿಮಗಿರುವಂಥ ಎಲ್ಲ ಕಾರ್ಯಗಳನ್ನು ಒಪ್ಪಿಸಿಕೊಡಿ. ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಒಪ್ಪಿಸಿಕೊಡಿ. ನಿಮ್ಮ ವ್ಯಾಪಾರ ವಹಿವಾಟುಗಳನ್ನು ಒಪ್ಪಿಸಿಕೊಡಿ. ನಿಮ್ಮ ಕೆಲಸ ಕಾರ್ಯಗಳನ್ನು ಒಪ್ಪಿಸಿಕೊಡಿ. ನಿಮ್ಮ ತೊಂದರೆ ತಾಪತ್ರೆಗಳನ್ನು ಒಪ್ಪಿಸಿಕೊಡಿ. ಪ್ರಾರ್ಥಿಸೋಣ. ಪ್ರಭು ಯೇಸುವೆ, ನಮ್ಮ ವಿಮೋಚನೆಗಾಗಿ ಸುರಿಸಲ್ಪಟ್ಟ ನಿಮ್ಮ ಅಮೂಲ್ಯವಾದ ರಕ್ತವನ್ನು ಸ್ಮರಿಸಿ, ನಿಮ್ಮ ಪರಿಶುದ್ಧ ರಕ್ತದ ಅಭಿಷೇಕ ಇದೀಗ ಈ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳುತ್ತಿರುವ ಎಲ್ಲ ಕುಟುಂಬಗಳನ್ನು, ಎಲ್ಲ ಸಹೋದರ ಸಹೋದರಿಯರನ್ನು ವೈಯಕ್ತಿಕವಾಗಿ ನಾನು ಅಭಿಷೇಕ ಮಾಡುತ್ತೇನೆ. ತಲೆಯಿಂದ ಕಾಲು ಬೆರಳವರೆಗೆ ಪವಿತ್ರ ರಕ್ತದ ಮುದ್ರೆ ಅವರ ಮೇಲೆ ಉಂಟಾಗಲಿ. ಕುಟುಂಬಗಳಲ್ಲಿ ಪವಿತ್ರ ರಕ್ತದ ಮುದ್ರೆ ಉಂಟಾಗಲಿ. ವ್ಯಕ್ತಿಗಳು ಮಾಡುವಂಥ ಕೆಲಸ ಕಾರ್ಯಗಳ ಮೇಲೂ ಕಚೇರಿಗಳ ಮೇಲೂ ಪವಿತ್ರ ರಕ್ತದ ಸಂರಕ್ಷಣೆ ಉಂಟಾಗಲಿ. ಈ ಶುಶ್ರೂಷೆಯಲ್ಲಿ ಭಾಗವಹಿಸುತ್ತಿರುವಂಥ ಎಲ್ಲ ವ್ಯಕ್ತಿಗಳ ಪರಿವಾರಗಳು ಪವಿತ್ರ ರಕ್ತದಲ್ಲಿ ಮುದ್ರಿಸಲ್ಪಡಲಿ. ಅವರ ಆಸ್ತಿಪಾಸ್ತಿಯು ಪವಿತ್ರ ರಕ್ತದಲ್ಲಿ ಮುದ್ರಿಸಲ್ಪಡಲಿ. ಉಪಯೋಗಿಸುವಂಥ ವಾಹನಗಳು, ಪಶುಪ್ರಾಣಿಗಳು ಯೇಸು ಕ್ರಿಸ್ತರ ಪವಿತ್ರ ರಕ್ತದಲ್ಲಿ ಮುದ್ರಿಸಲ್ಪಡಲಿ. ಜಾನುವಾರುಗಳು ಯೇಸು ಸ್ವಾಮಿಯ ಪವಿತ್ರ ರಕ್ತದಲ್ಲಿ ಮುದ್ರಿಸಲ್ಪಡಲಿ. ಕೃಷಿ ಮಾಡುವಂಥ ಭೂಮಿ, ಕೃಷಿ ಮಾಡುವಂಥ ಬೆಳೆಗಳೆಲ್ಲವೂ ಯೇಸುವಿನ ಪವಿತ್ರ ರಕ್ತದಲ್ಲಿ ಮುದ್ರಿಸಲ್ಪಡಲೆಂದು ಪ್ರಾರ್ಥಿಸ್ತೇನೆ. ಅನ್ನಾಹಾರ, ಭೂಮಿ, ಗಾಳಿ, ನೀರು ಮುಂತಾದ ಮೂಲಗಳಿಂದ ಬರುವ ಎಲ್ಲ ಸೈತಾನನ ಉಪದ್ರವಗಳನ್ನು, ಮಾಟ ಮಂತ್ರದ ಶಕ್ತಿಗಳನ್ನು ಯೇಸುವಿನ ಪವಿತ್ರ ರಕ್ತದ ಬಲದಲ್ಲಿ ನಿಷ್ಕ್ರಿಯಗೊಳಿಸಿ ಅವುಗಳನ್ನು ಯೇಸುವಿನ ಪಾದಗಳ ಕೆಳಗೆ ಹೋಗಿ ಆಜ್ಞಾಪಿಸ್ತೇನೆ. ಆಶೀರ್ವದಿಸಿ ಬಲಪಡಿಸಿ ಪವಿತ್ರ ರಕ್ತದ ಕೋಟೆಯಲ್ಲಿ ನಮ್ಮನ್ನು ಸುಭದ್ರವಾಗಿ ಕಾಪಾಡುವುದಕ್ಕಾಗಿ ಸ್ತೋತ್ರ. ಸ್ತುತಿಯು ಘನವು ಮಹಿಮೆಯು ನಿಮಗೆ ಸಲ್ಲಲಿ. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಸ್ವರ್ಗೀಯ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಪ್ರೀತಿಯ ಸಹೋದರ ಸಹೋದರಿಯರು, ದೇವರು ನಿಮ್ಮನ್ನು ಹೇರಳವಾಗಿ ಅನುಗ್ರಹಿಸಲಿ. ನನ್ನ ಯೂಟ್ಯೂಬ್ ಚಾನಲ್ ಮೊದಲನೇ ಸಾರಿ ನೀವು ನೋಡುವುದಾದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ದೈವ ಸಂದೇಶವನ್ನು ಅನೇಕರಿಗೆ ತಲುಪಿಸಿ. ಪ್ರತ್ಯೇಕವಾದ ಮನವಿ, ನೀವು ದೈವ ಸಂದೇಶವನ್ನು ಆಲಿಸಲಿಕ್ಕೆ ಬರುವಾಗ ಪೂರ್ಣವಾಗಿ ದೈವ ಸಂದೇಶವನ್ನು ಆಲಿಸಿರಿ. 5 ನಿಮಿಷ 10 ನಿಮಿಷ ದೇವರ ವಾಕ್ಯವನ್ನು ಆಲಿಸಿ ಹಿಂದೆ ಹೋಗಬೇಡಿ. ಬದಲಾಗಿ ಪೂರ್ಣ ಸಮಯ ಪ್ರಾರ್ಥನೆಯೊಂದಿಗೆ ದೈವ ಸಂದೇಶವನ್ನು ಆಲಿಸಿರಿ ಮತ್ತು ಯೇಸು ಸ್ವಾಮಿ ನಿಮಗೆ ಅನುಗ್ರಹಿಸುವ ರಕ್ಷಣೆಯನ್ನು ಹೊಂದಿಕೊಳ್ಳಿ. ಮರೆಯದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಿಮ್ಮನ್ನು ಹೇರಳವಾಗಿ ಅನುಗ್ರಹಿಸಲಿ. ಮತ್ತೇನಾದರೂ ಸಲಹೆ ಕಾರ್ಯಗಳನ್ನು ನೀವು ನನಗೆ ತಿಳಿಸಬೇಕಿದ್ದಲ್ಲಿ ಇದರಲ್ಲಿ ನನ್ನ ಫೋನ್ ನಂಬರ್ ಇದೆ, ಇದರ ವಾಟ್ಸಪ್ ನಂಬರ್ ಕೂಡ ಇದೇ ನಂಬರ್. ಹಾಗಾಗಿ ನೀವು ನಿಮ್ಮ ಸಲಹೆಗಳನ್ನು, ಸೂಚನೆಗಳನ್ನು ನನಗೆ ಕಳುಹಿಸಬಹುದು. ದೇವರು ನಿಮ್ಮನ್ನು ಹೇರಳವಾಗಿ ಅನುಗ್ರಹಿಸಲಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ.